My dear friends, welcome to Kannada Success Academy YouTube channel. In this video, we are discussing about 5th standard English poem number 3, Tamarind, the complete question answers. Please watch our video completely, and if you like our video, please subscribe to our channel and share to your friends. The first main is answer the following questions in 2 or 3 sentences each. Question number 1, what does the tree give each year? So ಇದಕ್ಕೆ ಆನ್ಸರ್ ಬಂದು tree gives fruit and shade and drive the poet back every year. Where does the poet love to sit? She loved to sit under the shade and take rest for a while, gazing at the blue hills. Question number 3. Did the poet find the tree after coming back? Why? She could not find the tree had been cut. Question number 4. What does the poet do seeing an empty hole? The poet is quite shocked to find out that the tree has been cut. Then the poet saw the distant hills with tears. Long ago there was a tall tree standing there, but now there is only an empty hole. Activity. Take a walk around your school and home and find out the names of the trees that you see. Coconut tree, palm tree, mango tree, guava tree, eucalyptus tree, banyan tree, peepal tree, neem tree, plantain tree, posia tree. ಇದಾದ ನಂತರ ಪೊಯಮ್ನ ಸಮ್ಮರಿಯನ್ನು ಸ್ವಲ್ಪ ಮಕ್ಕಳಿಗೆ ಸರಳವಾಗಿ ಹೇಳಬೇಕಾಗುತ್ತೆ. ಅದನ್ನು ಸಾರಾಂಶ ಅಂತ ಕರಿತೀವಿ. ದ ಪೊಯಮ್ ಟ್ಯಾಮರಿಂಡ್ ಈಸ್ ರಿಟನ್ ಬೈ ಅನಾನಿಮಸ್, ಅಂದರೆ ಅನ್ನೋನ್ ಪೊಯೆಟ್, ಅನಾಮಿಕ ಅಂತ. ಯಾರು ಬರೆದ್ರು ಅಂತ ಈ ಪದ್ಯ ಗೊತ್ತಿಲ್ಲ. ಸೊ ಜನಪದ ಪದ್ಯ ಅಂತ ಕರಿತೀವಲ್ಲ ಆ ರೀತಿ. ದ ಪೊಯಮ್ ಡಿಸ್ಕ್ರೈಬ್ಸ್ ದ ಪೊಯೆಟ್ಸ್ ಲವ್ ಫಾರ್ ಎ ಟ್ಯಾಮರಿನ್ ಟ್ರೀ. ಈ ಒಂದು ಪದ್ಯ ಏನನ್ನ ತಿಳಿಸುತ್ತೆ ಅಂದರೆ ಕವಿಗೆ ಹುಣಸೆ ಮರದ ಬಗ್ಗೆ ಇದ್ದಂತಹ ಪ್ರೀತಿಯನ್ನು ನಮಗೆ ತೋರಿಸ್ಕೊಡುತ್ತೆ. ಆ್ಯಂಡ್ ದ ಸಾರೋ ಶಿ ಫೆಲ್ಟ್ ಆಫ್ಟರ್ ಟ್ರೀ ಹ್ಯಾಸ್ ಬಿನ್ ಕಟ್ ಡೌನ್. ತಾನು ಪ್ರೀತಿಸ್ತಾ ಇದ್ದ, ಇಷ್ಟಪಡ್ತಾ ಇದ್ದಂತಹ ಆ ಒಂದು ಮರವನ್ನು ಯಾರೋ ಕತ್ತರಿಸಿದ ಮೇಲೆ ಅವಳಿಗೆ ಆಗುವಂಥ ನೋವನ್ನು, ಕವಿಗೆ ಆಗುವಂಥ ನೋವನ್ನು ಈ ಒಂದು ಪದ್ಯದಲ್ಲಿ ವಿವರಿಸಿದ್ದಾರೆ. ದ ಪೊಯೆಟ್ ಸೇಸ್ ದಟ್ ಓನ್ಲಿ ಶಿ ಆ್ಯಂಡ್ ನೋ ಒನ್ ಎಲ್ಸ್ ನೋಸ್ ವೇರ್ ಹರ್ ಟ್ಯಾಮರಿನ್ ಟ್ರೀ ಈಸ್ ಸ್ಟುಡ್. ಇಟ್ ಸ್ಟುಡ್ ಬೈ ಎ ವೈಂಡಿಂಗ್ ಲೈನ್. She fondly remembers that the tamarind tree gave fruit and shade every year. ಪ್ರತಿ ವರ್ಷ ಆ ಒಂದು ಹುಣಸೆ ಮರ ಯಾವಾಗಲೂ ಕೂಡ ನೆರಳನ್ನು ಹಾಗೆ ಜೊತೆಗೆ ಹಣ್ಣನ್ನು ಸಮೇತ ನೀಡ್ತಾ ಇತ್ತು. Even after she married, left the village, she came back each year to collect the fruit. ಕವಿಯು ತಾನು ಮದುವೆಯಾಗಿ ಬೇರೆ ಊರಿಗೆ ಹೋದರೂ ಸಮೇತ ಅವಳು ವಾಪಸ್ ಬಂದಾಗೆಲ್ಲ ಆ ಮರದ ಬಳಿ ಬಂದು ಕುಳಿತು ಅಲ್ಲಿ ಇದ್ದಂತಹ ಹಣ್ಣುಗಳನ್ನು ಅವಳು ತೆಗೆದುಕೊಂಡು ಹೋಗ್ತಾ ಇದ್ಲು. ದ ಟ್ರೀ ಡ್ರೀವ್ ಹರ್ ಬ್ಯಾಕ್ ಹರ್ ಫಾದರ್ಸ್ ಹೌಸ್ ಎವ್ರಿ ಇಯರ್. ದ ಪೊಯೆಟ್ ರಿಮೆಂಬರ್ಸ್ ದಟ್ ಶಿ ಯೂಸ್ ಟು ಲವ್ ಸಿಟ್ಟಿಂಗ್ ಬಿನೀತ್ ದ ಟ್ರೀಸ್ ಶೇಡಿ ಬ್ರಾಂಚಸ್ ಅಂಡ್ ರೆಸ್ಟ್ ಫಾರ್ ಎ ವೈಲ್. ಅವಳು ಯಾವಾಗಲೇ ಬಂದರೂ ಸಮೇತ ಆ ಮರದ ಕೆಳಗಡೆ ಕುಳಿತುಕೊಳ್ತಾ ಇದ್ಲು, ಅದರ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ಲು ಸ್ವಲ್ಪ ಹೊತ್ತು. ಈ ಒಂದು ನೆನಪುಗಳು ಅವಳಿಗೆ ಸದಾ ಕಾಡ್ತಾ ಇತ್ತು. She used to sit under a tree and gaze out upon a distant blue hills. She would then feel happy, would laugh and smile. That year, she visits the village again, eagerly runs out to down your favorite spot under the tamarind tree. ಆ ವರ್ಷವೂ ಸಮೇತ ಅವಳು ತಂದೆಯ ಮನೆಗೆ ಹಿಂತಿರುಗ್ತಾಳೆ. ಅತ್ಯಂತ ಸಂತೋಷದಿಂದ, ಅತ್ಯಂತ ಕಾತುರದಿಂದ ಮರವನ್ನು ನೋಡಲಿಕ್ಕೋಸ್ಕರ ಆ ಜಾಗಕ್ಕೆ ಬರ್ತಾಳೆ. ಬಟ್ ಶಿ ಈಸ್ ಅನೇಬಲ್ ಟು ಫೈಂಡ್ ಹರ್ ಫೇವ್ರೆಟ್ ಸ್ಪಾಟ್ ಇವನ್ ಆಫ್ಟರ್ ಸರ್ಚಿಂಗ್ ಫಾರ್ ಎ ಲಾಂಗ್ ಟೈಮ್. ಅವಳು ಆ ಜಾಗಕ್ಕೆ ಬಂದಾಗ ತಾನು ಯಾವಾಗಲೂ ಕೂಡ ಖುಷಿಯಿಂದ ಕುಳಿತುಕೊಳ್ತಾ ಇದ್ದಂತಹ, ಆಟವಾಡ್ತಾ ಇದ್ದಂತಹ, ಹಣ್ಣನ್ನು ಪಡಿತಾ ಇದ್ದಂತಹ ಮರವನ್ನು
ಬಹಳ ಹೊತ್ತಿನ ಕಾಲ ಹುಡುಕಾಡ್ತಾಳೆ, ಆದರೆ ಅಲ್ಲಿ ಮರ ಇರೋದಿಲ್ಲ. Then she suddenly stops and realizes that magnificent tree which she loved with her heart all through her life had been cut down. ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ತಾನು ಯಾವ ಮರದ ಕೆಳಗೆ ಕೂತ್ಕೊಂಡು ಆಟ ಆಡ್ತಾ ಇದ್ದೆ, ಯಾವ ಮರದ ಕೆಳಗಡೆ ತನ್ನ ನೆನಪುಗಳು ಹಾಗೇ ಇದ್ವೋ ಆ ಮರವನ್ನು ಕಡಿಯಲಾಗಿದೆ ಅನ್ನೋದು ಅವಳ ಗಮನಕ್ಕೆ ಬರುತ್ತೆ. She now doesn't know what to do, looks towards the blue hills with the eyes filled with tears. ಅವಳ ಕಣ್ಣುಗಳಲ್ಲಿ ನೀರು ಬಂದು ಹೋಗುತ್ತೆ. She feels like she was surely lost her soul. ಅವಳು ತನ್ನ ಆತ್ಮವನ್ನೇ ಕಳೆದುಕೊಂಡಷ್ಟು ಅವಳಿಗೆ ದುಃಖವಾಗುತ್ತೆ. She now realized that her favorite spot where once the tamarind tree stood was now merely empty hole. ಬೃಹದಾಕಾರವಾಗಿ ಬೆಳೆದಿದ್ದಂತಹ ಆ ಒಂದು ಮರ ಇವತ್ತು ಸಣ್ಣ ಒಂದು ರಂಧ್ರವಾಗಿ ಬಿದ್ದಿರುವುದನ್ನು ಕಂಡು ಅವಳಿಗೆ ತುಂಬ ದುಃಖವಾಗುತ್ತೆ. ಹೀಗೆ ಈ ಒಂದು ಪದ್ಯದಲ್ಲಿ ಕವಿಯ ಭಾವನೆಗಳನ್ನು, ಒಂದು ಮರದ ಬಗ್ಗೆ ತನಗಿದ್ದಂತಹ ಪ್ರೀತಿಯನ್ನು ತುಂಬ ಚೆನ್ನಾಗಿ ಕವಿ ವರ್ಣಿಸಿದ್ದಾರೆ. ಸೊ ಮತ್ತೊಂದು ಅಧ್ಯಾಯದ ಇದೇ ರೀತಿ ವಿವರಣೆಯ ನೋಟ್ಸ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಗುಡ್ ಬೈ.